ಇವತ್ತು ಡಿಸೆಂಬರ್ 30. ಇವತ್ತು ನನ್ನ ದೇವ್ರನ್ನ ಕಳ್ಕೊಂಡು ದಿನ. ಇವತ್ತು ವಿಷ್ಣು ಅಪ್ಪಾಜಿ ಅವರ 16ನೇ ಪುಣ್ಯ ಸ್ಮರಣೆ. ಸುದೀಪ್ ಸರ್ ವಿಷ್ಣು ಸರ್ಗೋಸ್ಕರ ಒಂದು ಡೈಲಾಗ್ ಹೊಡಿತಾರೆ. 16 ವರ್ಷದಿಂದ ಒಂದು ಲೆಕ್ಕ, ಇವಾಗ ಒಂದು ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದೇನೆ ಅಂತ ಹೇಳಿ ಕರ್ನಾಟಕ ಜನತೆಗೆ ಇಷ್ಟ ದಿನ ಕೈ ಚಾಚಿ ಸಾಕು ಸರ್ಕಾರಕ್ಕೆ, ಇನ್ಮೇಲೆ ನಾನ್ ಇದೀನಿ, ನಾನ್ ಕಟ್ಟಿಸ್ಕೊಡ್ತೀನಿ ಅಂತ ಅವ್ರ ಮಗ ದತ್ತು ಪುತ್ರ ಸುದೀಪ್ ಸರ್ ಬಂದಿದ್ದಾರೆ. ದೊಡ್ಡ ಅಭಿಮಾನಿ, ಪ್ರಾಣ ಬೇಕಾದ್ರೆ ನಮ್ಮ ಅಂಡೆ ಕೊಡ್ತೀನಿ. ಆದ್ರೆ ನಮ್ಮ ಅಂಡೆಗೆ ಆದ್ರೆ ಇನ್ನೊಬ್ರು ಆಗುದು ಬೇಡ ಈ ಕರ್ನಾಟಕದಲ್ಲಿ. ಅದ್ರ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅದ್ ನಾವ್ ಮಾಡ್ತೀವಿ. ಅದಿಲ್ಲ ಅಂತಂದ್ರೆ ನಮ್ಗೆ ಏನ್ ತಾಕತ್ತಿಲ್ಲ ಅಂತ ಏನಿಲ್ಲ. ಅಲ್ಲಿ ನಾವ್ ಅಭಿಮಾನಿ ಆಗಿದೀವಿ, ವೈಬ್ಸ್ ಎಲ್ಲ ಇದೆ, ನಮ್ಮ ಅಪ್ಪಾಜಿ ವೈಬ್ಸ್ ಎಲ್ಲ ನಮ್ಮ ಮೈಯಲ್ಲಿದೆ. ಕರ್ನಾಟಕ ರತ್ನ ಕೊಟ್ಟಿದ್ದೀರಾ, ಇನ್ನು ಕರ್ನಾಟಕ ರತ್ನ ಘೋಷಣೆ ಮಾಡಿದ್ದೀರಾ. ಕೊಡೋದಕ್ಕೆ ಇನ್ನ ಎಷ್ಟ್ ದಿನ ಬೇಕು? ಎಷ್ಟ್ ದಿನ ತಗೋತೀರಾ ಕೊಡೋದಕ್ಕೆ? ಇಷ್ಟ ದಿನ ಆಯ್ತು, ಆಲ್ರೆಡಿ ಕೊಟ್ಟು 2 ತಿಂಗಳಾಯ್ತು, ಇನ್ನ ಕರ್ನಾಟಕ ರತ್ನ ಕೊಟ್ಟಿಲ್ಲ. ಅದನ್ನು ಕೂಡ ಪ್ರತಿ ಒಂದರಲ್ಲೂ ಎಲ್ಲಾನು ಅವ್ರ ವಿಷಯ ಅಂತ ಬಂದಾಗ ಪ್ರತಿ ಒಂದನ್ನು ಡಿಲೇ ಮಾಡ್ತೀರಾ, ಪ್ರತಿ ಒಂದು ಲೇಟ್ ಮಾಡ್ತೀರಾ. DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ ಏನೇ ತಮ್ಮ ವಿಷಯಗಳನ್ನು ಬದಿಗಿಟ್ಟು ನಮ್ಮ ಅಭಿಮಾನಿಗಳಿಗೆ ತೊಂದರೆ ಕೊಡದಾಗೆ ಅವರಿಗೆ ನಮ್ಮ ಪುಣ್ಯಭೂಮಿಯಲ್ಲಿ 11 ಕುಂಟೆಯನ್ನು ಕೊಟ್ಟು ಕಣ್ಣಿಗೆ ಕಾಣದ ದೇವರು ವಿಷ್ಣು ಸರ್, ಕಣ್ಣಿಗೆ ಕಾಣುವ ದೇವರು ಕಿಚ್ಚ ಸುದೀಪ್ ಸರ್. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಬಂದಿರೋ ಚರಿತ್ರೆಲೇ ಇಲ್ಲ. ನೀವ್ಯಾರು ಕಣ್ಣೀರ್ ಹಾಕ್ಬಾರ್ದು. ನನ್ನ ದೇಹ ನಿಮ್ಮ ಜೊತೆಲಿ ಇಲ್ಲದೆ ಇದ್ರು ನಾನು ಸದಾಕಾಲ ನಿಮ್ಮ ಉಸಿರಲ್ಲಿ ಉಸಿರಾಗಿರ್ತೀನಿ, ನಿಮ್ಮ ನೆರಳಾಗಿರ್ತೀನಿ. ನೀವೆಲ್ಲರೂ ಯಾವಾಗ್ಲೂ ನಗ್ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು. ಒಂದು ಹುಡುಗಿನ ಪ್ರೀತಿ ಹುಚ್ಚನಾಗೋ ಬದಲು ಎಲ್ಲ ಅಭಿಮಾನಿಗಳನ್ನ, ಎಲ್ಲ ಹೀರೋಗಳನ್ನ ಪ್ರೀತಿ ಕಿಚ್ಚನಾಗು. ಜೈ ಕಿಚ್ಚ ಬಾಸ್. ಸುರಕ್ಷದ ಸುಪುತ್ರನಿಗೆ, ಸುರಕ್ಷದ ಸತ್ಯಮೂರ್ತಿಗೆ